ಹಾಲು ಕರೆಂಟ್ ದರ ಏರಿಕೆಗೆ ಆರ್ ಅಶೋಕ್ ಕೆಂಡವಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲೂ ದರ ಏರಿಕೆ ಆಗಿದೆ. ಬ್ಲಡ್ ಸ್ಯಾಂಪಲ್ 70 ರೂಪಾಯಿಂದ 120 ರೂಪಾಯಿ ಆಗಿದೆ. ವಾರ್ಡ್ ಶುಲ್ಕ ಸೇರಿದಂತೆ ಎಲ್ಲದರ ದರನೂ ಕೂಡ ಜಾಸ್ತಿ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ದುಬಾರಿ ಬೆಂಗಳೂರು ಬಂತು. ವಿದ್ಯುತ್ ದರ ನಾವು ಏರಿಸ್ತಿಲ್ಲ, ಕೋರ್ಟ್ ಆದೇಶ ಅಂತಾರೆ. ಪೆನ್ಷನ್ ಗ್ರಾಚ್ಯುಟಿ ಸರ್ಕಾರ ಕೊಡಬೇಕಾಗಿತ್ತು, ಜನರಿಂದ ಕೊಡಿಸ್ತಿದ್ದಾರೆ. ಪೆನ್ಷನ್ಗೆ ಹಣ ಕೊಡೋ ಯೋಗ್ಯತೆ ಇಲ್ಲ. ಸಣ್ಣ ಪುಟ್ಟ ಕಳ್ತನ ಮಾಡಬಾರದು ಅಂತ ಸರ್ಕಾರ ತೀರ್ಮಾನಿಸಿದೆ. ಜನರನ್ನೇ ಲೂಟಿ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ಆಸ್ಪತ್ರೆಗೆ ಹೊಸ ರೋಗಿಗಳಿಗೆ 20 ರೂಪಾಯಿ ಮಾಡಿದ್ದೀರಾ. ಹೊಸದಾಗಿ ರೋಗಿ ಹೋದ್ರೆ ಯಾರು BPL ಬಡವರು ಹೋಗೋದು ನಾನು ಹೇಳ್ತಾ ಇರೋದು. ಸಾವುಕಾರ ರೋಗ ಆಸ್ಪತ್ರೆ ಅಲ್ಲ, ಬಡವರು ರೋಗ ಆಸ್ಪತ್ರೆಗೆ 10 ರೂಪಾಯಿ ಇದ್ದಿದ್ದು 20 ರೂಪಾಯಿ, 100% ರೈಸು. ಒಳ ರೋಗಿಗಳು ದಾಖಲಾತಿಗೆ 25 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಅಡ್ಮಿಟ್ ಆದರೆ 25ರಿಂದ 50 ರೂಪಾಯಿ, 50 ರೂಪಾಯಿ ಕೊಟ್ಬಿಡು. ಬ್ಲಡ್ ನಿಮಗೆ ಸ್ಯಾಂಪಲ್ಗೆ 70 ರೂಪಾಯಿ ಇತ್ತು, ಅದನ್ನು 120 ಮಾಡಿದ್ದಾರೆ. ವಾರ್ಡ್ ಶುಲ್ಕ 25 ಇತ್ತು, ಅದನ್ನು 50 ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಈಗ ದುಬಾರಿ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ದುಬಾರಿ ಬೆಂಗಳೂರು ಬಂತು. ವಿದ್ಯುತ್ ದರ ಏರಿಕೆ ನಾವೇರಿಸ್ತಾ ಇಲ್ಲ, ಕೋರ್ಟ್ ಆದೇಶ ಮಾಡಿದೆ. ಅಂದ್ರೆ ಅದು ಗ್ರಾಜ್ಯುಟಿ ಅಲ್ಲನಪ್ಪ, ಪೆನ್ಷನ್ನು ಗ್ರಾಜ್ಯುಟಿ ಎಲ್ಲ ಯಾರಪ್ಪ ಕೊಡಬೇಕು? ಸರ್ಕಾರ ನೀವು ಕೊಡಬೇಕು. ಯಾವ ಸ್ಥಿತಿ ಬಂದಿದೆ ಅಂದ್ರೆ ಪೆನ್ಷನ್ ಸರ್ಕಾರ ಜನ ಕೊಡಬೇಕಾದ ಸ್ಥಿತಿಗೆ ಬಂದಿದೆ. ಪೆನ್ಷನ್ ಸರ್ಕಾರಿ KEB ಅಂದ್ರೆ ಬೆಸ್ಕಾಮು, KEB ವಿದ್ಯುತ್ ಶಕ್ತಿ ಇಲಾಖೆ ಅವ್ರಿಗೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ಮ ಯೋಗ್ಯತೆಗೆ ಎಷ್ಟು ಬೆಂಕಿ ಇಟ್ರು. ಈ ಸರ್ಕಾರ ಹಂಗೆ ತೀರ್ಮಾನ ಮಾಡ್ಬಿಟ್ಟವ್ರೆ, ಸಣ್ಣ ಪುಟ್ಟ ಕಳ್ತನ ಮಾಡಬಾರ್ದು. ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ. ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ. ನಿಮಗೆ ಮನೆಯಲ್ಲಿ ಹೋಗಿ ಚಿನ್ನ ಕದ್ರೂ ಅದೇ ಕೇಸೆ. ಎರಡು ಸೇಮ್ ಕೇಸ್. ಅದಕ್ಕೆ ಮಾರೇತು ಆತಿಕೋ ಮಾರ್ನ, ಲೂಟೇತು ಬಂಗಾರಕೋ ಲೂಟ್ನ. ಆಸ್ಪತ್ರೆಗೆ ಹೊಸ ರೋಗಿಗಳಿಗೆ 20 ರೂಪಾಯಿ ಮಾಡಿದ್ದೀರಾ. ಹೊಸದಾಗಿ ರೋಗಿ ಹೋದ್ರೆ